ಭೋಗಿಗೆರೆ ಅಂತ ಒಂದು ಪಂಚ ದೇವಸ್ಥಾನ ಉಂಟು. ಅಲ್ಲಿಂದ ಇಲ್ಲಿವರೆಗೆ ಕೂಡ ಒಂದು ಗುಹೆ ಉಂಟು. ಆ ಗುಹೆಯಲ್ಲಿ ಋಷಿ ಪೂಜೆ ಆಗ್ತಾ ಉಂಟು ಅಂತ ನಮಗೆ ತಿಳಿಸಿದ್ದಾರೆ. ಎಂಟು ಶತಮಾನಗಳ ಇತಿಹಾಸವನ್ನು ತನ್ನೊಳಗೆ ಹೊತ್ತಿರುವ ಪವಿತ್ರ ಕ್ಷೇತ್ರ ಉಡುಪಿ ಜಿಲ್ಲೆಯ ಶಂಕರಪುರ ಬಿಳಿಯಾರು ದುರ್ಗಾನಗರದಲ್ಲಿರುವ ಪ್ರಾಚೀನ ಶ್ರೀ ಉಮಾಮಹೇಶ್ವರ ದೇವಸ್ಥಾನ. ಭಕ್ತಿಯಿಂದ ಬೇಡಿಕೊಂಡವರ ಇಷ್ಟಾರ್ಥಗಳನ್ನು ಈಡೇರಿಸುವ ಕ್ಷೇತ್ರ ಎಂಬ ನಂಬಿಕೆ ಇಲ್ಲಿನ ಭಕ್ತರಲ್ಲಿ ಇಂದಿಗೂ ಅಚಲವಾಗಿದೆ. ಇತಿಹಾಸ, ಭಕ್ತಿ ಮತ್ತು ನಂಬಿಕೆಯ ಸಂಗಮವಾಗಿರುವ ಈ ಪವಿತ್ರ ಕ್ಷೇತ್ರದ ವೈಭವ ಇಂದಿನ ಸಂಚಿಕೆಯಲ್ಲಿ. ಶಂಕರಪುರ ಬಿಳಿಯಾರು ದುರ್ಗಾನಗರದಲ್ಲಿರುವ ಪ್ರಾಚೀನವಾದ ದೇವಸ್ಥಾನ ಉಡುಪಿಯಿಂದ 9 ಕಿಲೋಮೀಟರ್ ದೂರದಲ್ಲಿದೆ. ಗ್ರಾಮೀಣ ಪ್ರದೇಶದಲ್ಲಿದೆ. ಇಲ್ಲಿ ಯಾರು ಬಂದು ನಂಬಿ ಕೇಳ್ತಾರೆ ಅವರಿಗೆ ವರವನ್ನು ದೇವರು ಅನುಗ್ರಹಿಸಿ ಇಷ್ಟಾರ್ಥವನ್ನು ಅನುಗ್ರಹಿಸ್ತಾರೆ. 35 ವರ್ಷದ ಹಿಂದೆ ಒಂದು ಗರ್ಭಗುಡಿ ಇತ್ತು, ತೀರ್ಥಮಂಟಪ ಇತ್ತು. ಆ ಗರ್ಭಗುಡಿಯ ಒಳಗೆ ಒಂದು ದೊಡ್ಡ ರೆಂಜೆ ಮರ ಇತ್ತು. ಮತ್ತು ಇಲ್ಲಿ ಸ್ವಲ್ಪ 1 ಕಿಲೋಮೀಟರ್ ದೂರದಲ್ಲಿ ಭೋಗಿಗೆರೆ ಅಂತ ಒಂದು ಪಂಚ ದೇವಸ್ಥಾನ ಉಂಟು. ಅಲ್ಲಿಂದ ಇಲ್ಲಿವರೆಗೆ ಕೂಡ ಒಂದು ಗುಹೆ ಉಂಟು. ಆ ಗುಹೆಯಲ್ಲಿ ಋಷಿ ಪೂಜೆ ಆಗ್ತಾ ಉಂಟು ಅಂತ ನಮಗೆ ತಿಳಿಸಿದ್ದಾರೆ ಅಷ್ಟಮಂಗದಲ್ಲಿ. ಯಾರು ಶುದ್ಧ ಮನಸ್ಸಿನಿಂದ ಇಲ್ಲಿ ಬಂದು ಕೇಳ್ತಾರ ಅವರಿಗೆ ದೇವರು ಶೀಘ್ರವಾಗಿ ಅನುಗ್ರಹ ಮಾಡುತ್ತಾರೆ. ಮಕ್ಕಳಿಲ್ಲದವರಿಗೆ ಮಕ್ಕಳು ಕೊಡ್ತಾರೆ, ಮದುವೆ ಆಗದಿದ್ದವರಿಗೆ ಮದುವೆ ಮಾಡ್ತಾರೆ, ಕೆಲಸ ಇಲ್ಲದವರಿಗೆ ಕೆಲಸ ಕೊಡ್ತಾರೆ. ಇದು 3 ಉದ್ದೇಶ ಇಟ್ಕೊಂಡು ಬಂದು ಕೇಳಿದವರಿಗೆ ಶೀಘ್ರವಾಗಿ ದೇವರು ಅನುಗ್ರಹ ಮಾಡಿದ್ದಾರೆ. ದೇವಸ್ಥಾನದ ಹತ್ತಿರದಲ್ಲಿರುವ ಪರಿವಾರ ದೇವರು ಅಂದರೆ ಭದ್ರಕಾಳಿ ದೇವರು ಮತ್ತು ಉಮಾಮೇಶ್ವರ ದೇವರು. ಇಲ್ಲಿ ಹತ್ತಿರದಲ್ಲಿ ದುರ್ಗಾ ಬೆಟ್ಟ ಉಂಟು, ದುರ್ಗಾ ದೇವಸ್ಥಾನ ಉಂಟು, ಹಾಗೂ ಪಾಜಕ ಕ್ಷೇತ್ರ ಉಂಟು. ಇದು ಪಂಚಲಿಂಗೇಶ್ವರದಲ್ಲಿ ಮಧ್ಯದಲ್ಲಿರುವ ನಮ್ಮ ಗ್ರಾಮೀಣವಾದ ದೇವಸ್ಥಾನ ಉಮಾಮೇಶ್ವರ ದೇವಸ್ಥಾನ ಭಾರಿ ಕಾರ್ಣಿಕದಲ್ಲೇ ಇದೆ. ಶುದ್ಧವಾದ ಮನಸ್ಸಲ್ಲಿ ಬಂದು ಶುದ್ಧವಾಗಿ ನಾವು ಬೇಡಿಕೊಂಡು ಹೋದರೆ ದೇವರು ಶೀಘ್ರವಾಗಿ ಅನುಗ್ರಹಿಸುತ್ತಾರೆ. ಇಲ್ಲಿಗೆ ಬರುವುದಾದರೆ ಶಂಕರಪುರದಿಂದ ಸ್ವಲ್ಪ 1-1.5 ಕಿಲೋಮೀಟರ್ ಮುಂದೆ ಬಂದರೆ ಬಿಳಿಯಾರು ದುರ್ಗಾನಗರ ಬಸ್ ಸ್ಟ್ಯಾಂಡ್ ಉಂಟು. ಆ ಬಸ್ ಸ್ಟ್ಯಾಂಡ್ ಹತ್ತಿರ ಒಂದು ರಸ್ತೆ ಹೋಗಿದೆ. ಆ ರಸ್ತೆಯಲ್ಲಿ ಸೀದಾ ಬಂದರೆ ಎಲ್ಲೆಲ್ಲ ಬರಬೇಕಂತ ಅಲ್ಲಿ ಬೋರ್ಡು ಎಲ್ಲ ಟರ್ನ್ ಆಗಬೇಕಂತ ಬೋರ್ಡು ಎಲ್ಲ ಉಂಟು. ಅಲ್ಲಿ ಬಂದು ಇಲ್ಲಿ ಸೋಮವಾರ ದಿವಸ 9 ಗಂಟೆವರೆಗೆ ಇರ್ತಾರೆ ಅರ್ಚಕರು. ಹಾಗೆ ಸಾಯಂಕಾಲ 5 ಗಂಟೆಗೆ ಪೂಜೆ ಆಗ್ತದೆ, 5 ಗಂಟೆವರೆಗೆ ಇರ್ತಾರೆ.